ಈ ಡ್ರೋನ್ ಪ್ರತಾಪ್ ಗೊತ್ತಲ್ಲ, ಈ ಹಿಂದೆ ಕೂಡ ಡ್ರೋನ್ ಅನ್ನು ಆರಿಸ್ತಾ ಇದ್ದೀನಿ ಅಂತ ಹೇಳಿ ಕಲ್ಲರ್ ಕಾಗೆನ ಆರಿಸಿದ್ದ. ಈಗ ಮತ್ತೊಂದು ತಿರ್ಪೆ ಶೋಕಿಗೆ ಮುಂದಾಗಿದ್ದಾನೆ. ಈ ತಿರ್ಪೆ ಶೋಕಿ ಮಾಡೋದಕ್ಕೆ ಅಂತ ಹೋಗಿ ಪೊಲೀಸರಿಗೆ ಲಾಕ್ ಆಗಿದ್ದಾನೆ. ಮಾಡಿದ ತಪ್ಪಿಗೆ ವಿಲ ಅಂತ ಒದ್ದಾಡ್ತಾ ಇದ್ದಾನೆ. ಢಮಾರ್ ಅಂತ ಬ್ಲಾಸ್ಟ್, ಬಾಂಬ್ ಬ್ಲಾಸ್ಟ್ ನಂತೆ ಸತ್ತು, ನೋಡ್ತಿದ್ದಂತೆ ಚಿಮ್ಮಿದ ನೀರು. ಇಂಥ ಮಾಡಬಾರದ ಕೆಲಸ ಮಾಡಿದ್ದು ಬೇರ್ಯಾರೂ ಅಲ್ಲ, ಬಿಗ್ ಬಾಸ್ ಸ್ಪರ್ಧಿ ಡ್ರೋನ್ ಹೆಸರಲ್ಲಿ ಕಲ್ಲರ್ ಕಾಗೆ ಹಾರಿಸಿದ ಡ್ರೋನ್ ಪ್ರತಾಪ್. ಇದೀಗ ಪೊಲೀಸರ ಕೈಗೆ ತಗ್ಲಾಕೊಂಡು ವಿಲ ಅಂತ ಒದ್ದಾಡ್ತಾ ಇದ್ದಾನೆ. ಆಗ ಡ್ರೋನ್ ಹೆಸರಲ್ಲಿ ಕಾಗೆ, ಈಗ ಬ್ಲಾಸ್ಟ್. ತಿರ್ಪೆ ಶೋಕಿ ಡ್ರೋನ್ ಪ್ರತಾಪ್ಗೆ ಹಾಕಿ ಡ್ರಿಲ್. ತುಮಕೂರಿನ ರಾಯರ ಬೃಂದಾವನ ಫಾರಂನ ಕೃಷಿ ಹೊಂಡದಲ್ಲಿ ಡ್ರೋನ್ ಪ್ರತಾಪ್ ಸೋಡಿಯಂ ಹಾಕಿ ಬ್ಲಾಸ್ಟ್ ಮಾಡಿದ್ದ. ಸಾಲದಕ್ಕೆ ಅದನ್ನ ಸೋಷಿಯಲ್ ಮೀಡಿಯಾದಲ್ಲೂ ಹಾಕಿ ಶೋಕಿ ಮೆರೆದಿದ್ದ. ಈ ಶೋಕಿ ವೀರನ ಮೇಲೆ ಈಗ ಪೊಲೀಸರು FIR ಹಾಕಿ ಡ್ರಿಲ್ ಮಾಡಿದ್ದಾರೆ. ಡ್ರೋನ್ ಪ್ರತಾಪ್ನನ್ನ ತುಮಕೂರಿನ ಮಿಡಿಗೇಶಿ ಪೊಲೀಸರು ಬೆಂಗಳೂರಿನಲ್ಲಿ ಬಂಧಿಸಿದ್ರು. ನಿನ್ನೆ ಠಾಣೆಗೆ ಕರೆತಂದು ವಿಚಾರಣೆ ನಡೆಸಿ ಸ್ಥಳ ಮಹಜರು ಮಾಡಿದ್ರು. ಸಂಜೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು. ಹೆಚ್ಚಿನ ವಿಚಾರಣೆಗಾಗಿ 3 ದಿನಗಳ ಕಾಲ ಡ್ರೋನ್ ಪ್ರತಾಪ್ನ ಕಸ್ಟಡಿಗೆ ಪಡೆದು ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ. 3 ದಿನ ನಮಗೆ ಜುಡಿಷಿಯಲ್ ಕಸ್ಟಡಿ, ಪೊಲೀಸ್ ಕಸ್ಟಡಿ ಸಿಕ್ಕಿದೆ. ಸೊ ಈ 3 ದಿನದಲ್ಲಿ ನಾವು ಏನು ವಿಚಾರಣೆ ಮಾಡಬೇಕು ಅದೆಲ್ಲ ವಿಚಾರಣೆ ಮಾಡಿ ಅವ್ರನ್ನು ಮಂಡೇ ಮಾರ್ನಿಂಗ್ ನಾವು ಮಂಡೇ 11 ಹೊರಗಡೆ ಕೋರ್ಟಲ್ಲಿ ಪ್ರೊಡ್ಯೂಸ್. ಇನ್ನು ಇದೇ ರೀತಿ ಹಲವೆಡೆ ಸ್ಫೋಟ ಮಾಡಿರುವ ಅನುಮಾನ ಹಿನ್ನೆಲೆ ಡ್ರೋನ್ ಪ್ರತಾಪ್ನ ಮೊಬೈಲ್, ಲ್ಯಾಪ್ಟಾಪ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇಷ್ಟೇ ಅಲ್ಲದೆ ಶೋಕಿ ವೀರನ ಮನೆ, ಕಚೇರಿ ಹಾಗೂ ಸೋಡಿಯಂ ಖರೀದಿಸಿದ ಅಂಗಡಿ ಸೇರಿದಂತೆ ಹಲವು ಕಡೆಗಳಲ್ಲಿ ಸ್ಥಳ ಮಹಜರು ಮಾಡಿದ್ದಾರೆ. ಅವತ್ತು ಕಲರ್ ಕಾಗೆ, ಇವತ್ತು ಕೃಷಿ ಹೊಂಡದಲ್ಲಿ ಸ್ಫೋಟ. ಹೀಗೆ ಮಾಡಬಾರದನ್ನ ಮಾಡಿ ಪ್ರಚಾರ ಪಡೆಯೋದೇ ಈ ಡ್ರೋನ್ ಪ್ರತಾಪ್ಗೆ ಖಯಾಲಿ ಆಗ್ಬಿಟ್ಟಿದೆ. ಖಾಕಿ ಸರಿಯಾಗಿ ಡ್ರಿಲ್ ಮಾಡಿದ್ರೆ ಈ ಶೋಕಿ ಎಲ್ಲ ಇಳಿಯುತ್ತೆ. ಜಗದೀಶ್ ಮಾಚಘಟ್ಟ, ರಿಪಬ್ಲಿಕ್ ಕನ್ನಡ, ತುಮಕೂರು. ಈ ಡ್ರೋನ್ ಪ್ರತಾಪ್ ಗೊತ್ತಲ್ಲ, ಈ ಹಿಂದೆ ಕೂಡ ಡ್ರೋನ್ ಅನ್ನು ಆರಿಸ್ತಾ ಇದ್ದೀನಿ ಅಂತ ಹೇಳಿ ಕಲ್ಲರ್ ಕಾಗೆನ ಆರಿಸಿದ್ದ. ಈಗ ಮತ್ತೊಂದು ತಿರ್ಪೆ ಶೋಕಿಗೆ ಮುಂದಾಗಿದ್ದಾನೆ. ಈ ತಿರ್ಪೆ ಶೋಕಿ ಮಾಡೋದಕ್ಕೆ ಅಂತ ಹೋಗಿ ಪೊಲೀಸರಿಗೆ ಲಾಕ್ ಆಗಿದ್ದಾನೆ. ಮಾಡಿದ ತಪ್ಪಿಗೆ ವಿಲ ಅಂತ ಒದ್ದಾಡ್ತಾ ಇದ್ದಾನೆ. ಢಮಾರ್ ಅಂತ ಬ್ಲಾಸ್ಟ್, ಬಾಂಬ್ ಬ್ಲಾಸ್ಟ್ ನಂತೆ ಸತ್ತು, ನೋಡ್ತಿದ್ದಂತೆ ಚಿಮ್ಮಿದ ನೀರು. ಇಂಥ ಮಾಡಬಾರದ ಕೆಲಸ ಮಾಡಿದ್ದು ಬೇರ್ಯಾರೂ ಅಲ್ಲ, ಬಿಗ್ ಬಾಸ್ ಸ್ಪರ್ಧಿ ಡ್ರೋನ್ ಹೆಸರಲ್ಲಿ ಕಲ್ಲರ್ ಕಾಗೆ ಹಾರಿಸಿದ ಡ್ರೋನ್ ಪ್ರತಾಪ್. ಇದೀಗ ಪೊಲೀಸರ ಕೈಗೆ ತಗ್ಲಾಕೊಂಡು ವಿಲ ಅಂತ ಒದ್ದಾಡ್ತಾ ಇದ್ದಾನೆ. ಆಗ ಡ್ರೋನ್ ಹೆಸರಲ್ಲಿ ಕಾಗೆ, ಈಗ ಬ್ಲಾಸ್ಟ್. ತಿರ್ಪೆ ಶೋಕಿ ಡ್ರೋನ್ ಪ್ರತಾಪ್ಗೆ ಹಾಕಿ ಡ್ರಿಲ್. ತುಮಕೂರಿನ ರಾಯರ ಬೃಂದಾವನ ಫಾರಂನ ಕೃಷಿ ಹೊಂಡದಲ್ಲಿ ಡ್ರೋನ್ ಪ್ರತಾಪ್ ಸೋಡಿಯಂ ಹಾಕಿ ಬ್ಲಾಸ್ಟ್ ಮಾಡಿದ್ದ. ಸಾಲದಕ್ಕೆ ಅದನ್ನ ಸೋಷಿಯಲ್ ಮೀಡಿಯಾದಲ್ಲೂ ಹಾಕಿ ಶೋಕಿ ಮೆರೆದಿದ್ದ. ಈ ಶೋಕಿ ವೀರನ ಮೇಲೆ ಈಗ ಪೊಲೀಸರು FIR ಹಾಕಿ ಡ್ರಿಲ್ ಮಾಡಿದ್ದಾರೆ. ಡ್ರೋನ್ ಪ್ರತಾಪ್ನನ್ನ ತುಮಕೂರಿನ ಮಿಡಿಗೇಶಿ ಪೊಲೀಸರು ಬೆಂಗಳೂರಿನಲ್ಲಿ ಬಂಧಿಸಿದ್ರು. ನಿನ್ನೆ ಠಾಣೆಗೆ ಕರೆತಂದು ವಿಚಾರಣೆ ನಡೆಸಿ ಸ್ಥಳ ಮಹಜರು ಮಾಡಿದ್ರು. ಸಂಜೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು. ಹೆಚ್ಚಿನ ವಿಚಾರಣೆಗಾಗಿ 3 ದಿನಗಳ ಕಾಲ ಡ್ರೋನ್ ಪ್ರತಾಪ್ನ ಕಸ್ಟಡಿಗೆ ಪಡೆದು ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ. 3 ದಿನ ನಮಗೆ ಜುಡಿಷಿಯಲ್ ಕಸ್ಟಡಿ, ಪೊಲೀಸ್ ಕಸ್ಟಡಿ ಸಿಕ್ಕಿದೆ. ಸೊ ಈ 3 ದಿನದಲ್ಲಿ ನಾವು ಏನು ವಿಚಾರಣೆ ಮಾಡಬೇಕು ಅದೆಲ್ಲ ವಿಚಾರಣೆ ಮಾಡಿ ಅವ್ರನ್ನು ಮಂಡೇ ಮಾರ್ನಿಂಗ್ ನಾವು ಮಂಡೇ 11 ಹೊರಗಡೆ ಕೋರ್ಟಲ್ಲಿ ಪ್ರೊಡ್ಯೂಸ್. ಇನ್ನು ಇದೇ ರೀತಿ ಹಲವೆಡೆ ಸ್ಫೋಟ ಮಾಡಿರುವ ಅನುಮಾನ ಹಿನ್ನೆಲೆ ಡ್ರೋನ್ ಪ್ರತಾಪ್ನ ಮೊಬೈಲ್, ಲ್ಯಾಪ್ಟಾಪ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇಷ್ಟೇ ಅಲ್ಲದೆ ಶೋಕಿ ವೀರನ ಮನೆ, ಕಚೇರಿ ಹಾಗೂ ಸೋಡಿಯಂ ಖರೀದಿಸಿದ ಅಂಗಡಿ ಸೇರಿದಂತೆ ಹಲವು ಕಡೆಗಳಲ್ಲಿ ಸ್ಥಳ ಮಹಜರು ಮಾಡಿದ್ದಾರೆ. ಅವತ್ತು ಕಲರ್ ಕಾಗೆ, ಇವತ್ತು ಕೃಷಿ ಹೊಂಡದಲ್ಲಿ ಸ್ಫೋಟ. ಹೀಗೆ ಮಾಡಬಾರದನ್ನ ಮಾಡಿ ಪ್ರಚಾರ ಪಡೆಯೋದೇ ಈ ಡ್ರೋನ್ ಪ್ರತಾಪ್ಗೆ ಖಯಾಲಿ ಆಗ್ಬಿಟ್ಟಿದೆ. ಖಾಕಿ ಸರಿಯಾಗಿ ಡ್ರಿಲ್ ಮಾಡಿದ್ರೆ ಈ ಶೋಕಿ ಎಲ್ಲ ಇಳಿಯುತ್ತೆ. ಜಗದೀಶ್ ಮಾಚಘಟ್ಟ, ರಿಪಬ್ಲಿಕ್ ಕನ್ನಡ, ತುಮಕೂರು.
ಈ ಡ್ರೋನ್ ಪ್ರತಾಪ್ ಗೊತ್ತಲ್ಲ, ಈ ಹಿಂದೆ ಕೂಡ ಡ್ರೋನ್ ಅನ್ನ ಆರಿಸ್ತಾ ಇದ್ದೀನಿ ಅಂತ ಹೇಳಿ ಕಲ್ಲರ್ ಕಾಗೆನ ಆರಿಸಿದ್ದ. ಈಗ ಮತ್ತೊಂದು ತಿರ್ಪೆ ಶೋಕಿಗೆ ಮುಂದಾಗಿದ್ದಾನೆ. ಈ ತಿರ್ಪೆ ಶೋಕಿ ಮಾಡೋದಕ್ಕೆ ಅಂತ ಹೋಗಿ ಪೊಲೀಸರಿಗೆ ಲಾಕ್ ಆಗಿದ್ದಾನೆ. ಮಾಡಿದ ತಪ್ಪಿಗೆ ವಿಲ ಅಂತ ಒದ್ದಾಡ್ತಾ ಇದ್ದಾನೆ. ಢಮಾರಂತ ಬ್ಲಾಸ್ಟ್, ಬಾಂಬ್ ಬ್ಲಾಸ್ಟ್ನಂತೆ ಸತ್ತು, ನೋಡ್ತಿದ್ದಂತೆ ಚಿಮ್ಮಿದ ನೀರು. ಇಂಥ ಮಾಡಬಾರದ ಕೆಲಸ ಮಾಡಿದ್ದು ಬೇರ್ಯಾರೂ ಅಲ್ಲ, ಬಿಗ್ ಬಾಸ್ ಸ್ಪರ್ಧಿ ಡ್ರೋನ್ ಹೆಸರಲ್ಲಿ ಕಲ್ಲರ್ ಕಾಗೆ ಹಾರಿಸಿದ ಡ್ರೋನ್ ಪ್ರತಾಪ್. ಇದೀಗ ಪೊಲೀಸರ ಕೈಗೆ ತಗ್ಲಾಕೊಂಡು ವಿಲ ಅಂತ ಒದ್ದಾಡ್ತಾ ಇದ್ದಾನೆ. ಆಗ ಡ್ರೋನ್ ಹೆಸರಲ್ಲಿ ಕಾಗೆ, ಈಗ ಬ್ಲಾಸ್ಟ್. ತಿರ್ಪೆ ಶೋಕಿ ಡ್ರೋನ್ ಪ್ರತಾಪ್ಗೆ ಹಾಕಿ ಡ್ರಿಲ್. ತುಮಕೂರಿನ ರಾಯರ ಬೃಂದಾವನ ಫಾರಂನ ಕೃಷಿ ಹೊಂಡದಲ್ಲಿ ಡ್ರೋನ್ ಪ್ರತಾಪ್ ಸೋಡಿಯಂ ಹಾಕಿ ಬ್ಲಾಸ್ಟ್ ಮಾಡಿದ್ದ. ಸಾಲದಕ್ಕೆ ಅದನ್ನ ಸೋಷಿಯಲ್ ಮೀಡಿಯಾದಲ್ಲೂ ಹಾಕಿ ಶೋಕಿ ಮೆರೆದಿದ್ದ. ಈ ಶೋಕಿ ವೀರನ ಮೇಲೆ ಈಗ ಪೊಲೀಸರು FIR ಹಾಕಿ ಡ್ರಿಲ್ ಮಾಡಿದ್ದಾರೆ. ಡ್ರೋನ್ ಪ್ರತಾಪ್ನನ್ನ ತುಮಕೂರಿನ ಮಿಡಿಗೇಶಿ ಪೊಲೀಸರು ಬೆಂಗಳೂರಿನಲ್ಲಿ ಬಂಧಿಸಿದ್ರು. ನಿನ್ನೆ ಠಾಣೆಗೆ ಕರೆತಂದು ವಿಚಾರಣೆ ನಡೆಸಿ ಸ್ಥಳ ಮಹಜರು ಮಾಡಿದ್ರು. ಸಂಜೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು. ಹೆಚ್ಚಿನ ವಿಚಾರಣೆಗಾಗಿ 3 ದಿನಗಳ ಕಾಲ ಡ್ರೋನ್ ಪ್ರತಾಪ್ನ ಕಸ್ಟಡಿಗೆ ಪಡೆದು ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ. 3 ದಿನ ನಮಗೆ ಜುಡಿಷಿಯಲ್ ಕಸ್ಟಡಿ, ಪೊಲೀಸ್ ಕಸ್ಟಡಿ ಸಿಕ್ಕಿದೆ. ಸೊ ಈ 3 ದಿನದಲ್ಲಿ ನಾವು ಏನು ವಿಚಾರಣೆ ಮಾಡಬೇಕು ಅದೆಲ್ಲ ವಿಚಾರಣೆ ಮಾಡಿ ಅವ್ರನ್ನು ಮಂಡೇ ಮಾರ್ನಿಂಗ್ ನಾವು ಮಂಡೇ 11 ಹೊರಗಡೆ ಕೋರ್ಟಲ್ಲಿ ಪ್ರೊಡ್ಯೂಸ್. ಇನ್ನು ಇದೇ ರೀತಿ ಹಲವೆಡೆ ಸ್ಫೋಟ ಮಾಡಿರುವ ಅನುಮಾನ ಹಿನ್ನೆಲೆ ಡ್ರೋನ್ ಪ್ರತಾಪ್ನ ಮೊಬೈಲ್, ಲ್ಯಾಪ್ಟಾಪ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇಷ್ಟೇ ಅಲ್ಲದೆ ಶೋಕಿ ವೀರನ ಮನೆ, ಕಚೇರಿ ಹಾಗೂ ಸೋಡಿಯಂ ಖರೀದಿಸಿದ ಅಂಗಡಿ ಸೇರಿದಂತೆ ಹಲವು ಕಡೆಗಳಲ್ಲಿ ಸ್ಥಳ ಮಹಜರು ಮಾಡಿದ್ದಾರೆ. ಅವತ್ತು ಕಲರ್ ಕಾಗೆ, ಇವತ್ತು ಕೃಷಿ ಹೊಂಡದಲ್ಲಿ ಸ್ಫೋಟ. ಹೀಗೆ ಮಾಡಬಾರದನ್ನ ಮಾಡಿ ಪ್ರಚಾರ ಪಡೆಯೋದೇ ಈ ಡ್ರೋನ್ ಪ್ರತಾಪ್ಗೆ ಖಯಾಲಿ ಆಗ್ಬಿಟ್ಟಿದೆ. ಖಾಕಿ ಸರಿಯಾಗಿ ಡ್ರಿಲ್ ಮಾಡಿದ್ರೆ ಈ ಶೋಕಿ ಎಲ್ಲ ಇಳಿಯುತ್ತೆ. ಜಗದೀಶ್ ಮಾಚಘಟ್ಟ, ರಿಪಬ್ಲಿಕ್ ಕನ್ನಡ, ತುಮಕೂರು. ದಾಖಲಾದ್ರು. ಆದ್ರೆ ಚಾಲೆಂಜಿಂಗ್ ಸ್ಟಾರ್ಗೆ ಮಧ್ಯಂತರ ಜಾಮೀನಿನ ಅವಧಿ ಮುಗಿದ್ರು ಆಪರೇಷನ್ ಮಾತ್ರ ಆಗ್ಲಿಲ್ಲ. ಈ ಬೆನ್ನಲ್ಲೇ ದರ್ಶನ್ಗೆ ರೆಗ್ಯುಲರ್ ಬೇಲ್ ಸಿಕ್ಕಿದ್ದು ಡಿ ಬಾಸ್ ಡಿಸ್ಚಾರ್ಜ್ ಆಗ್ತಿದ್ದಾರೆ ಅನ್ನೋ ಮಾತು ಕೇಳಿ ಬಂದಿದೆ. ದರ್ಶನ್ಗೆ ಸರ್ಜರಿ ಬೇಕಿಲ್ವಾ, ಥೆರಪಿ ಸಾಕ? ಕೊಲೆ ಆರೋಪಿ ದರ್ಶನ್ ರೆಗ್ಯುಲರ್ ಜಾಮೀನು ಸಿಗೋವರೆಗೂ ಆಪರೇಷನ್ ಆಗುತ್ತೆ ಅನ್ನೋ ಮಾತಿತ್ತು. ಇದೀಗ ರೆಗ್ಯುಲರ್ ಬೇಲ್ ಸಿಗುತ್ತಲೇ ಆಪರೇಷನ್ ಬೇಕಿಲ್ಲ, ಫಿಸಿಯೋಥೆರಪಿ ಸಾಕು ಎನ್ನಲಾಗ್ತಾ ಇದೆ. ಮಾತ್ರೆಯಿಂದಲೇ ಗುಣವಾಗ್ತಾರೆ ಅಂತ ದರ್ಶನ್ ಆಪ್ತ ವಲಯದಿಂದ ಮಾಹಿತಿ ಬರ್ತಾ ಇದೆ. ಈ ಮಧ್ಯೆ ಸೋಮವಾರ ಆಸ್ಪತ್ರೆಯಿಂದ ರಿಲೀಸ್ ಆಗ್ತಾರೆ ಎನ್ನಲಾಗ್ತಾ ಇದೆ. ಇವನ್ನೆಲ್ಲ ನೋಡ್ತಾ ಇದ್ರೆ ಕೇವಲ ಜಾಮೀನಿಗಾಗಿ ದರ್ಶನ್ ಈ ರೀತಿಯ ನಾಟಕವಾಡಿದ್ರ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇದೆ. ಇದರ ಜೊತೆಗೆ ಜೈಲು ವಾಸದಿಂದ ಮುಕ್ತಿಯನ್ನ ಪಡೆಯೋದಕ್ಕೆ ಈ ರೀತಿಯ ಕತೆ ಕಟ್ಟಿದ್ರ ದರ್ಶನ್ ಅನ್ನುವಂತಹ ಅನುಮಾನ ಕಾಡ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.